ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡ್ತಿದ್ದೀರಲ್ಲ ಎಷ್ಟು ತರಕಾರಿ ತೊಗೊಬಂದಿದ್ದೀನಿ ಅಂತ. ತೊಗೊಬಂದಿರೋದಲ್ಲ, ಆರ್ಡ್ರ್ ಮಾಡ್ಕೊಂಡಿರೋದು. ಬೆಳಗ್ಗೆ ಈ ತರಕಾರಿ ನೋಡ್ರೆ ಫುಲ್ಲು ಖುಷಿಯಾಗುತ್ತೆ. ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ. ಆದ್ದರಿಂದ ಈ ಟೈಮಲ್ಲಿ ತರಕಾರಿಗಳನ್ನ ಚೆನ್ನಾಗಿ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಕಾಸ್ಟ್ಲಿನೂ ಇರುತ್ತೆ, ಹಾಗೆ ಸ್ವಲ್ಪ ಫ್ರೆಶ್ ಇರಲ್ಲ. ಆದ್ದರಿಂದ ಈ ಟೈಮಲ್ಲಿ ಚೆನ್ನಾಗಿ ತರಕಾರಿ ತಿನ್ಬಿಡೋದು. ಆಮೇಲೆ ಸಮ್ಮರಲ್ಲಿ ಲೈಟಾಗಿ ತಿಂದ್ಕೊಂಡ್ರೆ ಆಯಿತು. ಹಾಗೆ ಮೊಳಕೆ ಕಟ್ಟೋ ಕಾಳು ಕೂಡ ಇದು 9 ರೂಪಾಯಿ ಒಂದು ಬಾಕ್ಸು, ಆದ್ದರಿಂದ ಆರ್ಡ್ರ್ ಮಾಡಿಸಿದ್ದೆ. ಹಾಗೆ ಫ್ರೆಶ್ ಆಗಿ ಬಟಾಣಿ ಒಂದು 6 kg ತರಿಸಿದ್ದೆ. ಅದನ್ನೆಲ್ಲ ಫ್ರೀಸ್ ಮಾಡೋದು ಕೂಡ ತೋರಿಸ್ತೀನಿ. ಹಾಗೆ ಬನ್ನಿ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತೀನಿ. ಮಕ್ಕಳು ತರಕಾರಿ ತಿಂತಾ ಇಲ್ವಾ, ಈ ರೀತಿ ಒಂದು ಸಲ ರೆಸಿಪಿ ಮಾಡಿಕೊಡಿ. ಪ್ರತಿಯೊಂದು ಮಕ್ಕಳು ತರಕಾರಿ ಬೇಡ ಅನ್ನಲ್ಲ, ಆ ರೀತಿ ತಿಂತಾರೆ. ಒಂದು ಸಲ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದನ್ನು ನೀವು ಬೇಕು ಅಂದರೆ 3-4 ದಿನಕ್ಕೆ ಆಗೋಷ್ಟು ಮಾಡಿ ಇಟ್ಕೊಂಡ್ಬಿಡ್ಬೋದು. ಯಾವಾಗ ಬೇಕಾದರೂ ಮಾಡಿಕೊಡ್ಬೋದು. ನೀವೇನಾದರೂ ಡಯೆಟ್ಟು ಈ ರೀತಿ ಮಾಡ್ತಿದ್ರೆ ಈ ರೆಸಿಪಿ ಆರಾಮಾಗಿ ತಿನ್ಬೋದು. ಅದೇನಪ್ಪ ಅಂದರೆ ಬ್ರೆಡ್ ಟೋಸ್ಟ್ ಮಾಡ್ತೀನಿ. ಬ್ರೆಡ್ ಟೋಸ್ಟ್ ಎಲ್ಲ ಇಂಪಾರ್ಟೆಂಟು, ಇದಕ್ಕೆ ಹಾಕೋವಂಥ ಐಟಮ್ಸ್ ಇಂಪಾರ್ಟೆಂಟು. ಏನಪ್ಪ ಅಂದರೆ ಎಲ್ಲ ತರಕಾರಿನೇ ಹಾಕ್ತೀನಿ. ಆದ ಕಾರಣ ಎಲ್ಲರೂ ಹೆಲ್ದಿಯಾಗಿ ತಿನ್ಬೋದು. ಬ್ರೆಡ್ ಟೋಸ್ಟ್ ಅಂದರೆ ಮಾಮೂಲಿ ಎಲ್ಲ ಜಂಕ್ ಫುಡ್ ಅಂತ ಫೀಲ್ ಆಗ್ತೀವಲ್ಲ, ಅದೆಲ್ಲ ಏನಿಲ್ಲ. ತರಕಾರಿ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು. ನೋಡ್ತಿದ್ರಲ್ಲ ಎಷ್ಟು ತರಕಾರಿ ಕಟ್ ಮಾಡ್ಕೊಳ್ತಿದ್ದೀನಿ ಅಂತ. ಹಾಗೆ ಇಲ್ಲಿ ಬಟಾಣಿನೂ ಕೂಡ ಸ್ಟೀಮ್ ಮಾಡ್ಕೊಳ್ತಿದ್ದೀನಿ. ಬಟಾಣಿ ಎಲ್ಲ ಸ್ಟೀಮ್ ಮಾಡ್ಕೊಂಡಾದಮೇಲೆ ಹಾಗೆಯೇ ಬ್ರಾಕ್ಲಿನ ಕೂಡ ಸ್ಟೀಮ್ ಮಾಡೋಕ್ಕಿಡ್ತೀನಿ. ಸ್ವಲ್ಪ ಬೆಳಗ್ಗೆ ವೆಜಿಟೇಬಲ್ಸ್ ಎಲ್ಲ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ, ಯಾಕೆಂದರೆ ಫ್ರೆಶ್ಶಾಗಿ ಸಿಗುತ್ತಲ್ಲ. ನಾವು ವಿಂಟರಲ್ಲಿ ಚೆನ್ನಾಗಿ ತಿಂದ್ಬಿಡ್ಬೋದು. ಆಮೇಲೆ ಸಮ್ಮರೆಲ್ಲ ಸ್ವಲ್ಪ ತರಕಾರಿ ತಿನ್ನೋ ಸ್ವಲ್ಪ ಕಡಿಮೆನೇ. ನೋಡಿದ್ರಲ್ಲ ತರಕಾರಿ ಎಷ್ಟು ಸಣ್ಣ ಕಟ್ ಮಾಡ್ಕೊಳ್ತಿದ್ದೀನಿ ಅಂತ. ಕೆಲವನ್ನ ತುರ್ಕೊಳ್ತೀನಿ. ಹಾಗೆ ಹಚ್ಕೊಳ್ಳೋಕ್ಕಾದ್ರೆ ಸಣ್ಣಕ್ಕೆ ಹಚ್ಕೊಳ್ಳೋಂಥವನ್ನೆಲ್ಲ ಹಚ್ಕೊಳ್ತೀನಿ. ನೋಡಿ, ಇದು ಹೂಕೋಸು. ಈ ರೀತಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಆದ್ದರಿಂದ ತುರ್ಕೊಳ್ತಿದ್ದೀನಿ. ಹಾಗೆಯೇ ನಿಮ್ಗೇನೇ ತರಕಾರಿ ತೊಗೊಂಡಿದ್ದಂದರೆ ಇದು ಎಲೆಕೋಸು. ಇದನ್ನಂತೂ ಹಚ್ಚೋಕ್ಕೆ ಮುಂಚೆನೂ ತೊಳಿಬೇಕು, ಹಚ್ಚಿದಾದ್ಮೇಲೂ ಕೂಡ ತೊಳಿಬೇಕು. ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಫಿಲ್ಟರ್ ಆಗೋಕ್ಕೆ ಇಟ್ಟಿದ್ದೆ, ಆಮೇಲೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಟೊಮೊಟೊ. ನಿಮಗೆ ಒಗ್ಗರಣೆ ಮಾಡ್ತಾ ತರಕಾರಿ ಏನು ಹಾಕ್ಕೊಂಡಿದ್ದೆ ಅಂತ ಹೇಳ್ಕೊಂಡು ಹೋಗ್ತೀನಿ. ಎಲ್ಲ ತರಕಾರಿನೂ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಟೋಸ್ಟ್ಗಂತೂ ಪ್ರತಿಯೊಂದು ತರಕಾರಿನೂ ಹಾಕ್ಕೋಬೋದು. ಈ ತರಕಾರಿ ಬೇಡ ಅನ್ನಂಗಿಲ್ಲ. ನೋಡ್ತಿರಲ್ಲ ಚಿಕ್ಕಡಿಕಾಯಿ ಸಮೇತ ಹಾಕ್ಕೊಳ್ತಿದ್ದೀನಿ. ಚಿಕ್ಕಡಿಕಾಯಿ ಸ್ವಲ್ಪ ಎಳೆ ತೊಗೊಂಡು ಪ್ರತಿಯೊಂದೂ ಈ ಥರ ಬಿಡಿಸ್ಬಿಟ್ಟು ಓಪನ್ ಮಾಡಿಬಿಟ್ಟು ನೋಡಬೇಕು. ಇದರಲ್ಲಿ ಹುಳ ಇರೋ ಚಾನ್ಸ್ ತುಂಬಾ ಇರುತ್ತೆ. ಇದು ಕೊಂಡ್ಕೊಬಂದಿರೋದು ಮನೆಯದಲ್ಲ, ಆದ ಕಾರಣ ನಾನಿಲ್ಲಿ ಇದೊಂದು ಪಲ್ಯಕ್ಕೆ ಏನೆಲ್ಲ ಹಾಕ್ಕೊಳ್ತಿದ್ದೀನಿ ಅಂತ ತೋರಿಸ್ತೀನಿ. ಎಣ್ಣೆ 1-2-3 ಸ್ಪೂನು. ಹಾಗೆ ಶಾಜೀರ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣ ಕಟ್ ಮಾಡಿರೋಂಥ 1-2-3 ಈರುಳ್ಳಿ. ಹಾಗೆ ತುಂಬ ಏನು ಫ್ರೈ ಆಗೋದು ಬೇಡ. ಖಾರಕ್ಕೆ ಹಸಿಮೆಣ್ಸಿಗೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹಸಿಮೆಣ್ಸಿಗೆ ಪೇಸ್ಟ್ ಹಾಕ್ಕೊಳ್ಳಿ. ಮಕ್ಳಿಗೆ ಏನೋ ಬಾಯಿಗೆ ಸಿಗುತ್ತೆ ಅನ್ನಂಗಿದ್ರೆ ನಮ್ಮ ಮಕ್ಕಳು ಆರಾಮಾಗಿ ತಿಂತಾರೆ, ಅದರಿಂದ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣ ಕಟ್ ಮಾಡಿರೋಂಥ ಬೀನ್ಸು ಎಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ಹಾಗೆ ಚಿಕ್ಕಡಿಕಾಯಿ ಹೇಳಿದ್ನಲ್ಲ, ಸ್ವಲ್ಪ ತರಕಾರಿ ಸ್ವಲ್ಪ ಬೇಯಬೇಕು ಅಂತವಲ್ಲ, ಅಂಥವನ್ನೆಲ್ಲ ಸ್ವಲ್ಪ ಬೇಗ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಇನ್ನು ಕ್ಯಾರೆಟು ಇಂಥವೆಲ್ಲ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಬಂದರೆ ಆಯಿತು. ಒಂದೊಂದು ನಿಮಿಷ ಟೈಮ್ ಕೊಟ್ಟು ಹಾಕ್ಕೊತ ಬರೋಣ. ಈಗ ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದೂ ಕೂಡ ಸಣ್ಣ ಕಟ್ ಮಾಡ್ಕೋಬೇಕು. ಆಮೇಲೆ ಕ್ಯಾಬೇಜು, ಹಾಗೆ ಹೂಕೋಸು ತೊಳೆದ್ನಲ್ಲ ಅದನ್ನು, ಹಾಗೆ ಕ್ಯಾರೆಟ್ ಹಾಕಿ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಡ್ತೀನಿ. ಅಷ್ಟರೊಳಗಡೆ ಇಲ್ಲಿ ಮಕ್ಕಳಿಗೆ ಬಾಕ್ಸ್ಗೋಸ್ಕರ ಆರೆಂಜ್ ಕಟ್ ಮಾಡ್ತಿದ್ದೀನಿ. ಸುಲಿದ್ಬಿಟ್ಟು ಬೇಕಾದ್ರೆ ಹಾಕ್ಬೋದು. ಇಲ್ಲಿ ಥರ ಕಟ್ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ, ಆದ್ದರಿಂದ ತಿನ್ನಲಿಕ್ಕೆ ಈಸಿ ಆಗುತ್ತೆ ಅಂತ ಥರ ಕಟ್ ಮಾಡ್ಕೊಡ್ತೀನಿ. ಆರೆಂಜ್ ಕೂಡ ತುಂಬ ಚೆನ್ನಾಗಿತ್ತು ಈ ಸರಿ ತಂದಿದ್ದು. ಹಾಗೆ ಸ್ವಲ್ಪ ಸೌತೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ. ಮಕ್ಕಳು ತರಕಾರಿನೆಲ್ಲನೂ ತಿಂತಾರೆ ಮನೆಯಲ್ಲಿ, ಯಾವ ತರಕಾರಿ ತಿನ್ನಲ್ಲ ಅಂತಿಲ್ಲ. ಬೀನ್ಸ್ ಒಂದು ಸ್ವಲ್ಪ ತಿನ್ನಲ್ಲ, ಆದರೆ ಇನ್ನೆಲ್ಲ ತರಕಾರಿನೂ ತಿಂತಾರೆ. ಆದರೆ ಬೀನ್ಸ್ನೂ ಕೂಡ ಕಂಪಲ್ಸರಿ ಕೊಡ್ತೀನಿ ನಾನು. ನೋಡಿ, ಈ ತರಕಾರಿ ಇದು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಸೈಡ್ಗೆ ಇಡೋಷ್ಟೊತ್ತಿಗೆ ಇದು ಕೂಡ ಬೆಂದಿದೆ. ಈ ಟೈಮಲ್ಲಿ ಸ್ಟೀಮ್ ಮಾಡಿದ್ನೆಲ್ಲ ಬಟಾಣಿ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರ್, ಹಾಗೆ 1/4 ಸ್ಪೂನಷ್ಟು ಇದು ಪುದೀನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ಫ್ರೆಶ್ಶಾಗಿ ಪುದೀನ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತೀನಿ. ಖಾರಕ್ಕೋಸ್ಕರ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಿದ್ದೀನಿ.
ನಿಮ್ಮ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಪಿಜ್ಜಾ ಅರ್ಬ್ಸು, ಅದನ್ನು ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು ಅಷ್ಟೇ, ಚಿಕ್ಕದೊಂದು ಸ್ಪೂನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಬ್ರೆಡ್ ಒಳಗಡೆ ಇಟ್ಟರೆ ಎಲ್ಲೂ ಹೊರಗಡೆ ಬರಬಾರ್ದು, ಅಷ್ಟು ಬೇಯಬೇಕು. ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಏನೂ ಹಾಕಿಲ್ಲ, ತರಕಾರಿ ತೊಳೆದಿರೋಂಥ ನೀರೇ ಸಾಕು. ಅದು ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಲಿ, ಯಾಕೆ ನಾವೆಲ್ಲ ಹಾಕಿದ್ದೀನಲ್ಲ ಅದರಿಂದ. ಅಷ್ಟರೊಳಗಡೆ ಇಲ್ಲಿ ಬ್ರಾಕ್ಲಿನೂ ಕೂಡ ಸ್ಟೀಮ್ ಆಗಿದೆ. ತುಂಬ ಬ್ರಾಕ್ಲಿ ಸ್ಟೀಮ್ ಮಾಡಬಾರ್ದು, ಸ್ವಲ್ಪ ಒಂದು 70% ಕುಕ್ ಆದರೆ ಸಾಕು. ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಸ್ವಲ್ಪ ಗೆಣಸು ಹಾಗೆ ಬೀನ್ಸ್ ಇಡ್ತೀನಿ ಸ್ಟೀಮರಲ್ಲೇ. ಇದು ನೋಡಿ ಲೆಟಿಸ್, ಇದಂತೂ ಹಂಗೆ ತಿನ್ಬೋದು, ಆದರೆ ಮಕ್ಕಳು ಹಂಗೆ ಹಸಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಆದ್ದರಿಂದ ಲಾಸ್ಟಲ್ಲಿ ಹಾಕ್ತೀನಿ. ಹಾಕ್ಬಿಟ್ಟು ಇದೇ ಬಿಸಿಗೆ ಬೇಯ್ಕೊಳ್ಳುತ್ತೆ, ಆದ್ದರಿಂದ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ, ಹಂಗೆ ಸ್ಯಾಂಡ್ವಿಚಲ್ಲಿ ಇಟ್ಬಿಟ್ಟು ತಿನ್ಬೋದು, ಆದರೆ ಮಕ್ಕಳು ತಿನ್ನಲ್ಲ ಅಂತ ಇದ್ರ ಕಟ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ. ಅದು ರೆಡಿಯಾಗಿದೆ. ಈಗ ಗೆಣಸು ಮತ್ತು ಬೀನ್ಸ್ನ ಸ್ಟೀಮ್ ಮಾಡೋಕ್ಕೆ ಸ್ಟೀಮರಲ್ಲಿ ಇಡ್ತಿದ್ದೀನಿ. ಇದನ್ನೆಲ್ಲ ಯಾವ ರೀತಿ ತಿಂತೀನಿ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ರೆಡಿ ಆಯಿತು. ಹಾಗೆ ಕಟ್ ಮಾಡೋಕ್ಕೆಲ್ಲ ಇಲ್ಲಿ ಒಂದು ನ್ಯೂಸ್ ಪೇಪರ್ ಹಾಕ್ಕೊಂಡು ತರಕಾರಿನೆಲ್ಲ ಕಟ್ ಮಾಡಿದ್ನಲ್ಲ, ಈಗ ಅದನ್ನೆಲ್ಲ ನೀಟಾಗಿ ಎತ್ಕೊಂಡ್ಬಿಟ್ರೆ ಅಲ್ಲೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ನೋಡಿ ನಾನಿಲ್ಲಿ ಬ್ರೆಡ್ ತೊಗೊಳ್ತಿದ್ದೀನಿ, ಹೇಳಿದ್ನಲ್ಲ ಬ್ರೆಡ್ ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೆ ತೊಗೋಬೋದು. ನಾನಿಲ್ಲಿ ಮಲ್ಟಿಗ್ರೇನ್ ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ, ನಾನಿವತ್ತು ತುಪ್ಪ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನು ಹೆಂಚು ಮೇಲೆ ಹಾಕ್ಬಿಟ್ಟು ಒಂದು 4 ಪೀಸು ಫ್ರೈ ಆಗೋಕ್ಕೆ ನಾನು ಹೆಂಚು 4 ಪೀಸ್ ಹಿಡಿಯುತ್ತೆ. ಹಂಗೇ ಫ್ರೈ ಮಾಡ್ತಾ ಅಲ್ಲೇ ಸೈಡಿಗೆ ತೊಗೊಳ್ತಿರ್ತೀನಿ, ತೋರಿಸ್ತೀನಿ ನಿಮಗೆ. ಮೇಲ್ಗಡೆನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಂಗೆ ಸ್ವಲ್ಪ ಹಾಕ್ಕೊಂಬಿಡ್ಬೋದು, ಆದರೆ ಫ್ರೈ ಮಾಡಿದ್ರೆ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು 200 ಗ್ರಾಮಷ್ಟು ಪನ್ನೀರನ್ನ ತುರಿದಿಟ್ಕೊಳ್ತೀನಿ. ನಾನಿಲ್ಲಿ ಇದನ್ನು ಪಲ್ಯಕ್ಕೆ ಸೇರಿಸಿಲ್ಲ. ನೋಡಿದ್ರಲ್ಲ 2 ಬ್ರೆಡ್ ಆಗಿದೆ, ಅದನ್ನು ಫಿಲ್ ಮಾಡಿ ಇಟ್ಟಿದ್ದೀನಿ. ಈಗ ಯಾವ ರೀತಿ ಫಿಲ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಷ್ಟು ಟೋಸ್ಟ್ ಆದಮೇಲೆ ಇದಕ್ಕೆ ಪಲ್ಯ ಇಟ್ಕೊಳ್ತೀನಿ. ಈ ಪಲ್ಯ ಒಂದು ಲೇಯರ್ ನಮಗೆ ಎಷ್ಟು ಬೇಕೋ ಅಷ್ಟು, ಒಂದು 2 ರಿಂದ 3 ಸ್ಪೂನಷ್ಟು ಒಂದು ಸಲ ಇಟ್ಕೊಳ್ತೀನಿ. ಹಾಗೆ ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಈ ಥರ ಲೇಯರ್ ಮಾಡ್ಕೊಳ್ತೀನಿ. ಆಮೇಲೆ ಅದ್ರ ಮೇಲೆ ಇನ್ನೊಂದು 2 ಸ್ಪೂನಷ್ಟು ಪಲ್ಯನ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ವೆಜಿಟೇಬಲ್ಸ್ ಹೋಗುತ್ತೆ ಅಂತ, ಮಕ್ಕಳು ಆರಾಮಾಗಿ ತಿಂತಾರೆ. ಇನ್ನೂ ತಿಂದಿಲ್ಲ ಅಂದರೆ ಬೇಕು ಅಂದರೆ ಒಂದು ಚೀಸ್ದು ಲೇಯರ್ ಇಟ್ಕೋಬೋದು. ನನ್ನ ಮಕ್ಕಳು ಆರಾಮಾಗಿ ತಿಂತಾರೆ, ಆದ್ದರಿಂದ ಏನು ಇಟ್ಟಿಲ್ಲ. ಒಂದೊಂದು ಸರ್ತಿ ಹಂಗೂ ಮಾಡ್ಕೊಡ್ತೀನಿ. ನಮ್ಮ ಮನೇಲಿ ಚೀಸ್ ಇಲ್ಲ ಇವತ್ತು, ಅದರಿಂದ ಇಟ್ಟಿಲ್ಲ ಅಷ್ಟೇ. ಇದನ್ನ ಇಟ್ಬಿಟ್ಟು ಇನ್ನೊಂದು 2 ನಿಮಿಷ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು, ಬ್ರೆಡ್ಡು ಚೆನ್ನಾಗಿರುತ್ತೆ. ಗೋಲ್ಡ್ ಕಲರ್ ಬರಬೇಕು. ತೋರಿಸ್ತೀನಿ ನಿಮಗೆ ಎಷ್ಟು ಕಲರ್ ಬರಬೇಕು ಅಂತ. ಇದು ಫ್ರೈ ಆಗ್ತಿರುತ್ತೆ. ನೋಡಿದ್ರಲ್ಲ ಎಲ್ಲೂ ಓಪನ್ ಆಗಲ್ಲ, ಹಾಗೆ ಹೊರಗಡೆನೂ ಕೂಡ ಬರಲ್ಲ. ನಿಮಗೆ ತಿರುಗಿಸ್ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ ನಾನು. ಒಂದು ತಿಂದರೆ ಫುಲ್ ಆಗುತ್ತೆ ಟಮ್ಮಿ, ಅಷ್ಟು ಚೆನ್ನಾಗಿರುತ್ತೆ. ಈಗ ಬನ್ನಿ, ವೆಜಿಟೇಬಲ್ಸ್ನೆಲ್ಲ ಸ್ಟೀಮ್ ಮಾಡಿದ್ದೀನಲ್ಲ, ಇದನ್ನೀಗ ನಾನು ಯಾವ ರೀತಿ ಫ್ರೈ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಅದು ನನಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು ತಿನ್ಬೋದು, ಈ ರೀತಿ ಮಾಡ್ಕೊಂಡ್ರೆ ಟೇಸ್ಟ್ ಸಾಕಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು 3 ರಿಂದ 4 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನೊಂದು ಸೆಕೆಂಡ್ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ಟೀಮ್ ಮಾಡಿರೋಂಥ ಬ್ರಾಕ್ಲಿ ಹಾಗೆಯೇ ಬಟಾಣಿ 2 ಹಾಕ್ಕೋಬೋದು. ಬಟಾಣಿ ಏನಕ್ಕಪ್ಪ ಸ್ಟೀಮ್ ಮಾಡ್ತೀನಿ ಅಂದರೆ ಹಂಗೆ ತಿನ್ನಲಿಕ್ಕಾಗಲ್ಲ, ಸ್ಟೀಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ. ಕೆಲವರು ಹಂಗೆ ತಿಂತಾರೆ, ನನಗೆ ಆಗಲ್ಲ, ಹಂಗೆ ಸ್ಟೀಮ್ ಮಾಡ್ಕೊಂಡು ತಿಂತೀನಿ. ಹಾಗೆ ಬೀನ್ಸ್ನೂ ಕೂಡ ಸ್ಟೀಮ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಎಳೆಯ ಬೀನ್ಸ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಈಗ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರಿನ ಅಂಶ ಏನಾದ್ರು ಇರಿದ್ರೆ ಈಗ ಹೋಗ್ಬಿಡುತ್ತೆ. ಈ ಥರ ಫ್ರೈ ಮಾಡ್ಕೊಂಡು ತಿಂದ್ಕೊಂಡ್ರೆ ನೀವು ವೆಜಿಟೇಬಲ್ ತಿಂತಾಯಿದ್ದೀರ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿ ಕೂಡ ಟ್ರೈ ಮಾಡಿ. ಡಯಟ್ ಮಾಡೋರ್ಗಂತೂ ಇದು ತುಂಬಾ ಯೂಸ್ ಆಗುತ್ತೆ. ನೋಡಿದ್ರಲ್ಲ, ಈ ರೀತಿ ಚೆನ್ನಾಗಿ ಟಾಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೇಕ್ಸ್. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಪಿಜ್ಜಾದು ಹಬ್ಸ್ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಟಾಸ್ಟ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳಕ್ಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಈ ರೀತಿ ಚೆನ್ನಾಗಿ ಕುಲ್ಕೊಂಡ್ರೆ ಆಯಿತು. ಇದನ್ನು ಈಗ 1 ನಿಮಿಷ ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಉಪ್ಪು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕು. ನೀವು ಉಪ್ಪು ಹಾಕಿದ ತಕ್ಷಣ ತರಕಾರಿ ಎಲ್ಲ ನೀರೆಲ್ಲ ಬಿಟ್ಬಿಡುತ್ತೆ, ಆದ್ದರಿಂದ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು.
ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬ್ರೆಡ್ ಈ ಕಲರ್ ಬರಬೇಕು, ಗೋಲ್ಡ್ ಕಲರ್ ಬಂದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಾನು ಸ್ಟೀಮ್ ಮಾಡಿರೋಂಥ ವೆಜಿಟೇಬಲ್ಸ್ ಇಟ್ಕೊಳ್ತೀನಿ. ಆಗಲೇ ಸ್ಟೀಮ್ ಮಾಡಿ ಎಲ್ಲ ತೆಗೆದಿಟ್ನಲ್ಲ, ಬೀನ್ಸ್ ಸಪ್ರೇಟ್ ತೆಗೆದು ತೋರಿಸ್ತೀನಿ ಪ್ಲೇಟಿಂಗೋಸ್ಕರ, ಇಲ್ಲಾಂದ್ರೆ ಹಂಗೆ ಹಾಕ್ಕೊಂಡು ತಿನ್ಬೋದು. ಬ್ರಾಕ್ಲಿ, ಹಾಗೆ ಬಟಾಣಿ. ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಹೆಲ್ದಿಯಾಗಿ ತಿಂತೀವಿ, ಹಾಗೆ ಟೇಸ್ಟಿಯಾಗಿ ಕೂಡ ತಿಂತೀವಿ. ನಾವು ಡಯಟ್ ಮಾಡ್ತಾಯಿದ್ದೀವಿ ಅನ್ನೋ ಫೀಲಿಂಗೇ ಇರಲ್ಲ, ಎಲ್ಲರೂ ಆರಾಮಾಗಿ ತಿನ್ಬೋದು. ಹಾಗೆ ಒಂದೆರಡು ಪೀಸು ಸೌತೆಕಾಯಿ, ಒಂದೆರಡು ಪೀಸ್ ಆರೆಂಜು. ಇಷ್ಟು ತಿಂದರೆ ಫುಲ್ಲಾಗೋಗುತ್ತೆ ಹೊಟ್ಟೆ. ಇಷ್ಟು ತಿನ್ನೋದೇ ಸ್ವಲ್ಪ ಕಷ್ಟ, ಅದ್ರಾಗೂ ಸ್ವಲ್ಪ ಬಿಡ್ತೀವಿ. ಹಾಗೆ ಸ್ಟೀಮ್ ಮಾಡಿರೋಂಥ ಒಂದು ಪುಟ್ಟ ಪೀಸು ಗೆಣಸು. ಇದು ನನ್ನ ಬ್ರೇಕ್ಫಾಸ್ಟು. ಇದೆಲ್ಲ ತಿಂದಾದಮೇಲೆ ತರಕಾರಿ ಎಲ್ಲ ಎತ್ತಿಡಬೇಕಲ್ಲ, ಅದನ್ನೆಲ್ಲ ಎತ್ತಿಟ್ಟು ಈಗ ಬಟಾಣಿ ಬಿಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡ್ರಲ್ಲ, ಬಟಾಣಿ ಇಷ್ಟು ಬಿಡಿಸಿದ್ದೀನಿ. ಒಂದು 5 kg ಬಟಾಣಿ ಅಷ್ಟಾಗಿದೆ. ಅಂದರೆ ನಾನು ಎಳೆದೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಸ್ವಲ್ಪ ಬಲ್ತಿರೋದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೆ. ಇದನ್ನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನೋಡ್ತಿದ್ರಲ್ಲ, ಇದು 2 ದಿನ ಆದಮೇಲೆ, 2-3 ದಿನ ಆಗೋದ್ಮೇಲೆ ಅಷ್ಟರೊಳಗಡೆ ಮೊಳಕೆನೇ ಬಂದುಬಿಡ್ತು. ಆದರೂ ಕೂಡ ಸ್ಟೀಮ್ ಮಾಡಿ ಇಟ್ಕೊಳ್ತೀನಿ, ಏನಾಗಲ್ಲ. ಅಷ್ಟು ಬಟಾಣಿನ 1-2 ಸರ್ತಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಇದನ್ನು ಯಾವ ರೀತಿ ಸ್ಟೀಮ್ ಮಾಡೋದು ಅಂತ ತೋರಿಸ್ತೀನಿ. ಸ್ಟೀಮಲ್ಲ, ಇದನ್ನು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನಾನೇನಾದರೂ ಕಾಳು ಹಾಳಾಗಿದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ತಿದ್ದೀನಿ. ಅವತ್ತೇ ಮಾಡಬೇಕಿತ್ತು, ಅವತ್ತು ಟೈಮ್ ಸಿಗಲಿಲ್ಲ. ಹಂಗೆ ಟೈಮ್ ಆಗೇ ಹೋಗ್ಬಿಡ್ತು. 2-3 ದಿನ ಆಗೋಷ್ಟೊತ್ತಿಗೆ ಮೊಳಕೆ ಬಂದುಬಿಟ್ಟಿತ್ತು. ಅಂದರೆ ಎಲ್ಲ ಬಂದಿಲ್ಲ, ಸುಮ್ಮನೆ ಕೆಳಗಡೆ ಇರೋಂಥವು 2-3 ಬಂದಿದ್ದಾವೆ ಅಷ್ಟೇ. ಈ ಥರ ಗಟ್ಟಿ ಕಾಳು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅಂದರೆ ಬಲ್ತಿರೋ ಕಾಳು, ಎಳೆ ಕಾಳನ್ನೆಲ್ಲ ನಾನು ಅವಾಗೆ ಸೈಡಿಗೆ ಮಾಡಿ ಇಟ್ಬಿಟ್ಟಿದ್ದೀನಿ. ಅದನ್ನು ಡೈಲಿ ಯೂಸ್ ಮಾಡಿಕೊಂಡ್ರೆ ಆಯಿತು ಅಂತ. ಈ ಥರ ಒಂದು ಸರ್ತಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಬಟಾಣಿನ 1-2 ಸರ್ತಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ 1-2 ಸ್ಪೂನು ಶುಗರ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಪ್ರಿಸರ್ವೇಟಿವ್ ಆಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ ಕಾರಣ. ಅದಕ್ಕೆ ಸ್ವಲ್ಪ ದಿನ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ಈ ರೀತಿ 1 ಸ್ಪೂನ್ ಉಪ್ಪಾಗಲಿ, ಹಾಗೆ ಸ್ವಲ್ಪ ಸಕ್ಕರೆ ಆಗಲಿ ಹಾಕ್ಕೋಬೇಕು. ಯಾವ್ದಾದ್ರು 1 ಹಾಕ್ಕೊಂಡ್ರು ಓಕೆ, ನಾನು 2 ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇದಕ್ಕೆ ಬಟಾಣಿನೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಅಥವಾ 10 ನಿಮಿಷ ಅಷ್ಟೇ, ತುಂಬ ಹೊತ್ತು ಬೇಯಿಸೋದು ಬೇಡ. ತುಂಬ ಬೇಯಿಸಿದ್ರೆ ಬೇಗನೆ ಹಾಳಾಗುತ್ತೆ. ಆದ್ದರಿಂದ ಒಂದು 10 ನಿಮಿಷನೂ ಬೇಡ, ಒಂದು 7-8 ನಿಮಿಷದಲ್ಲಿ ಈ ಥರ ಬಟಾಣಿ ಎಲ್ಲ ಮೇಲೆ ಕೆದಳಬೇಕು. ಆವಾಗ ತೆಗಿಬೇಕಷ್ಟೇ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಒಂದೊಂದೇ ಮೇಲೆ ಬರುತ್ತೆ ಅಂತ. ಎಲ್ಲ ಮೇಲೆ ಬಂದಮೇಲೆ ಇದನ್ನು ತೆಕ್ಕೊಂಬಿಡೋದು. ಈ ಬಟಾಣಿ ತುಂಬಾ ಬಿಸಿ ಇರುತ್ತಲ್ಲ, ಈ ಟೈಮಲ್ಲಿ ಇದನ್ನು ಫ್ರೀಸ್ ಮಾಡೋಕ್ಕಾಗಲ್ಲ. ಆದ ಕಾರಣ ಇದನ್ನು ತಕ್ಷಣ ತಣ್ಣೀರಲ್ಲಿ ತೊಳ್ಕೊಬೇಕು. ಅಂದರೆ ಐಸ್ ಹಾಕ್ಕೊಂಡು ಆ ವಾಟರಲ್ಲಿ ತೊಳ್ಕೊಂಡ್ರೆ ತುಂಬ ಬೇಗ ತಣ್ಣಗಾಗುತ್ತೆ. ಅಂದರೆ ಓವರ್ ಕುಕ್ ಆಗೋಗ್ಬಿಡುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದು. ಇವಾಗೇ ನಲ್ಲಿಯಲ್ಲೇ ತಣ್ಣಗಿರೋ ನೀರು ಬರ್ತಾ ಇರುತ್ತಲ್ಲ, ಆದ್ದರಿಂದ ಅಲ್ಲೇ ತೊಳ್ಕೊಳ್ತೀನಿ ನಾನು. ಇಲ್ಲ ಅಂದರೆ ಕಂಪಲ್ಸರಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಬೇಗನೆ ಇದನ್ನೆಲ್ಲ ಅದಕ್ಕೆ ಹಾಕ್ಕೋಬೇಕು ನೀರಿಗೆ. ಆದರೆ ಈಗ ತಣ್ಣಗಿರೋ ನೀರು ಬರ್ತಾ ಇರೋದ್ರಿಂದ ನಾನು ಇಲ್ಲೇ ಕ್ಲೀನಾಗಿ ತೊಳ್ಕೊಳ್ತಿದ್ದೀನಿ ಅಷ್ಟೇ. ಏನಕ್ಕಪ್ಪ ಅಂದರೆ ಓವರ್ ಕುಕ್ ಆಗಿಬಿಡುತ್ತೆ ಅಂತ ಅಷ್ಟೇ. ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೀರೆಲ್ಲ ಡ್ರೈ ಆಗೋಕ್ಕೆ ಬಿಡಬೇಕು. ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಇದನ್ನು ಇಲ್ಲಿ ಆರಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಒಂದು 2-3 ಅವರು ಚೆನ್ನಾಗಿ ಒಣಗಬೇಕು. ಅಂದರೆ ಎಲ್ಲೂ ನೀರು ಇರಬಾರ್ದು, ಅಷ್ಟು ನೀಟಾಗಿ ಡ್ರೈ ಆದರೆ ಒಳ್ಳೆಯದು. ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ಎತ್ತಿಟ್ಕೊಂಡ್ರೆ ಆಯಿತು, ಏನಾಗಲ್ಲ. ನಾನು ಹಂಗೆ ಮಾಡಿದ್ದು. ಆಲ್ಮೋಸ್ಟ್ ಒಂದು 10-11 ಗಂಟೆ ಅಷ್ಟು ಮಾಡಿದ್ದೆ. ಆಮೇಲೆ ಸಂಜೆ ಎತ್ತಿಟ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಎಲ್ಲ ಕಡೆ ಹರಡ್ಬಿಟ್ರೆ, ಆ ಕಾಟನ್ ಬಟ್ಟೆ ಆದರೆ ಬೇಗ ಡ್ರೈ ಆಗುತ್ತೆ, ಎತ್ತಿಟ್ಕೋಬೋದು. ನೋಡಿಸ್ತೀನಿ ನೋಡಿ, ನಿಮಗೆ ಕೈ ಎಲ್ಲೂ ನೀರು ತ್ಯಾವ ಅನ್ನೋದು ಇರಬಾರ್ದು, ಅಷ್ಟು ಡ್ರೈ ಆಗಬೇಕು. ನಾನಿದನ್ನು ಈ ಥರ ಜಿಪ್-ಲಾಕ್ ಕವರ್ ಬರುತ್ತಲ್ಲ, ಅದರಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ಬಾಕ್ಸ್ಗಳಲ್ಲೂ ಹಾಕಿಟ್ಕೋಬೋದು, ಆದರೆ ಈ ಥರ ಜಿಪ್-ಲಾಕ್ ಕವರಲ್ಲಾದರೆ ಫ್ರಿಜ್ಜಲ್ಲೂ ಜಾಗನೂ ಇರುತ್ತೆ, ಹಾಗೆ ಗೊತ್ತಾಗುತ್ತೆ ನಮಗೆ ಅದೇನಾಗ್ತಿದೆ ಅಂತ ಕಾಣಿಸ್ತಿರುತ್ತೆ. ಆದ್ದರಿಂದ ಈ ರೀತಿ ಕವರ್ಸ್ ಇದ್ದರೆ ಒಳ್ಳೆಯದು. ಒಂದು ಸಲ ಈ ಥರ 1-2 ಬಾಕ್ಸ್ ತರಿಸಿಟ್ಕೊಂಡ್ರೆ ಅದನ್ನು ಎಷ್ಟೊಂದು ದಿನ ಬೇಕಾದ್ರೆ ಯೂಸ್ ಮಾಡ್ಬೋದು. ಬರೀ ಇದೊಂದೇ ಅಂತಲೇ ಅಲ್ಲ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಮಾಡಿಟ್ಕೊಳ್ತೀವಲ್ಲ, ಅವನ್ನೆಲ್ಲ ಫ್ರೀಸ್ ಮಾಡೋದಕ್ಕೆ ಈ ಕವರ್ಗಳು ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ ಈಗ ತೋರಿಸ್ತೀನಲ್ಲ, ಎಲ್ಲೂ ಕೂಡ ಸ್ವಲ್ಪನೂ ತ್ಯಾವ ಇರಬಾರ್ದು. ಆರಾಮಾಗಿ ಬಟಾಣಿ ಕೈಗೆ ಇಟ್ಕೊಂಡ್ರೆ ಎಲ್ಲೂ ಅಂಟಾಗಬಾರ್ದು.
ಅಷ್ಟು ಡ್ರೈ ಆಗಬೇಕು. ನೋಡಿ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ಆ ಬಟ್ಟೆ ಎಲ್ಲ ಎಷ್ಟು ಡ್ರೈ ಇದೆ ಅಂತ. ಈ ರೀತಿ ಸ್ವಲ್ಪ ಗ್ಯಾಪ್ ಇರೋ ಥರ ನೋಡಿಕೊಂಡು ಈ ಥರ ಕವರ್ಗೆ ಫಿಲ್ ಮಾಡ್ಕೊಳ್ಳೋಣ. ನಾನು ಅಷ್ಟು ಬಟಾಣಿ ತೊಗೊಂಡ್ರೆ ಇಷ್ಟೇ ಆಗಿದ್ದು. ಈಗ ಅದನ್ನು ಫ್ರೀಝರಲ್ಲಿ ಫ್ರೀಸ್ ಮಾಡ್ಕೊಳ್ತೀನಿ. ಈಗೇನು ಐಸ್ ಇಡಲ್ವಲ್ಲ, ಆದ್ದರಿಂದ ಐಸ್ ಟ್ರೇಗೆ ಇಟ್ಬಿಡ್ತಾಯಿದ್ದೀನಿ ನಾನು. ನೋಡಿದ್ರಲ್ಲ ನಾನು ಯಾವ ರೀತಿ ಸ್ಟೋರ್ ಮಾಡಿದೆ ಅಂತ. ನೀವು ಕೂಡ ಇದನ್ನು ಮಾಡಿ ನೋಡಿ. ಹಾಗೆ ನಂದು ಸಂಜೆ ಡಿನ್ನರ್ಗೆ ಸಜ್ಜೆ ರೊಟ್ಟಿ, ಹಾಗೆ ಕಾಳು ಸಾಂಬಾರು, ಕಾಳು ಪಲ್ಯ, ಮೊಸರು, ಚಟ್ನಿ ಪುಡಿ ಇದ್ರ ಜೊತೆ ನಮ್ಮ ಡಿನ್ನರ್ ಮುಗಿಸಿದ್ವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ನಿಮ್ಗೇನಾದರೂ ಬೇರೆ ರೆಸಿಪೀಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಮಾಡ್ತೀನಿ. ನನಗೆ ಬರೋವಂಥ ರೆಸಿಪೀಸ್ನ ಎಲ್ಲನೂ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು.